ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಗಂಟೆ ಆಯಿತು 3:30. ನಾವಿವಾಗ ಹೊರಟಿದ್ದೇವೆ ಅಜ್ಮಾನ್. ಇಲ್ಲಿಂದ ಕರೆಕ್ಟ್ 35 ನಿಮಿಷ ಇದೆ ಅಜ್ಮಾನಿಗೆ. ಬನ್ನಿ ಅಜ್ಮಾನ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. This one little we had that 2 signals, no 3 signals we got. In that route today he took this one with 3 signals also he left. ಆಯಿಲ್ ಟ್ಯಾಂಕ್ಸ್ ಅಲ್ಲ, ಆಯಿಲ್ ಟ್ಯಾಂಕ್ಸ್ ಅಲ್ಲ ಈಗ ನಾವು ರೀಚ್ ಆದ್ವಿ ಅಜ್ಮಾನ್. ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಮುಗಿಸಿ ನಾವು ಹೋದ್ವಿ ಫೆಸ್ಟಿವಲ್ ಸಿಟಿ. ತುಂಬ ಚೆನ್ನಾಗಿದೆ. ಎಂಟ್ರಿ ಫ್ರೀ ಅಂತ ಅಂದರೆ ಈಗ ಪೇಡ್ ಮಾಡಿದ್ದಾರೆ 5 ದಿರಾಮ್ಸ್. ಆದರೆ ವರ್ತ್ ಅಂತ ಹೇಳ್ತೇನೆ, ಆದರೆ ಒಳಗೆ ಹೋಗ್ಲಿಕ್ಕೆ ಮಾತ್ರ 5 ದಿರಾಮ್ಸ್. ಮತ್ತು ನಾವು ಪೇ ಮಾಡಬೇಕು. ಅಂದರೆ ಯಾವುದ್ಯಾವುದಕ್ಕೆ ಕೂಗ್ತೀವಿ ನೋಡಿ ರೈಡ್ಸಿಗೆಲ್ಲ, ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್. ಬನ್ನಿ ಯಾವುದೆಲ್ಲ ಆಟ ಆಡಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿ. ಸೆಟ್ಟಿಗೆ ಎಂಟ್ರಿ ಆದ ತಕ್ಷಣ ವೆಲ್ಕಮ್ ಅಂತೂ ತುಂಬ ಚೆನ್ನಾಗಿತ್ತು. ಆ ಬ್ಯಾಂಡ್ ಸೆಟ್ ಆ್ಯಕ್ಚುಲಿ ನಾವು ಹೋಗುವಾಗ ಆ ಬ್ಯಾಂಡ್ ಸೆಟ್ ಬಂದದಿಂದ ನಮಗೆ ಅನಿಸುತ್ತೆ ನಮಗೆ ವೆಲ್ಕಮ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಇತ್ತು. ತುಂಬ ಚೆನ್ನಾಗಿತ್ತು. ಆ ಕ್ಯಾರೆಕ್ಟರ್ ವೈಸ್ ಡ್ರೆಸ್ ಹಾಕಿರೋರ ಡ್ರೆಸ್ ಆಗಿರಲಿ, ಹಾಗೂ ಬ್ಯಾಂಡ್ ಸೆಟ್ ಅವರ ಡ್ರೆಸ್ ಆಗಿರಲಿ, ತುಂಬ ಚೆನ್ನಾಗಿತ್ತು. ಎಂಟ್ರಿ ಆಗುವಾಗ ಮಕ್ಕಳಿಗೆ ಪರ್ಫೆಕ್ಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೇನೆ ಅದನ್ನು ನೋಡಿ. ಹಾಗೆ ಹೀಗೆ ಹೋಗುವಾಗ ರೈಟ್ ಸೈಡಲ್ಲಿ ರ್ಯಾಬಿಟ್ ಮಾಡಿದ್ದು, ರ್ಯಾಬಿಟ್ ಎಲ್ಲ ಲೈವ್ ರ್ಯಾಬಿಟ್ ಇತ್ತು. ಅದನ್ನೆಲ್ಲ ಇಟ್ಕೊಳ್ಬೋದು, ಫೀಡ್ ಮಾಡ್ಬೋದು, ಅದೆಲ್ಲ ಇತ್ತು. ನಾವು ಹೋಗುವಾಗ ಫಸ್ಟ್ ಟೈಮ್ ಕೊಡಲಿಲ್ಲ ನಮಗೆ, ಯಾಕಂದರೆ ಲೋಕಲ್ ಮಕ್ಕಳೆಲ್ಲ ಇಟ್ಕೊಂಡು ಅದನ್ನು ಜ್ಯೂಸ್ ಎಲ್ಲ ಕೊಟ್ಟಿದ್ದು. ನಾವು ಮತ್ತೆ ಸಹ ನಾನು ಜಿಯ ಹತ್ರ ಹೇಳಿದೆ, ಹೋಗಿ ಟಚ್ ಮಾಡು, ಅಟ್ಲೀಸ್ಟ್ ಹಾಗೆ ಫೀಡ್ ಮಾಡು, ಇಲ್ಲ ರ್ಯಾಬಿಟ್ ಕೈಯಲ್ಲೇ ಇಟ್ಕೊಳ್ಬೇಕು. ಎಂಟ್ರಿ ಆದ ತಕ್ಷಣ ಅವ್ರು ನೋಡಿದ್ದು ಬಂಪಿ ಕೆಫಲ್. ಅದು ಬಂಪಿ
ಕ್ಯಾಪಲ್ ಅಲ್ಲ ಅನಿಸ್ತದೆ ನನ್ನ ಪ್ರಕಾರ. ಯಾರಿಗಾದ್ರೂ ಗೊತ್ತಿದ್ರೆ ಅದ್ರ ಹೆಸರು ಪ್ಲೀಸ್ ಕಮೆಂಟ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ಅದು ನೋಡಿದ ಮೇಲೆ ಅವ್ಳು ಸ್ಟಿಕ್ ಆದರೂ ಬಂಪಿ ಕಪಲ್ ಬಿಟ್ಟರೆ ಇನ್ಯಾವುದಲ್ಲೂ ಆಗೋದಿಲ್ಲ. ಅದಕ್ಕಿಂತ ಎಷ್ಟೋ ಚೆನ್ನಾಗಿರುವ ಅಂದರೆ ರೈಡ್ಸ್ ಇತ್ತು. ಇವ್ರದ್ದು ಒಂದೇ ಹಠ ಇಲ್ಲ, ನಾನು ಬಂಪಿ ಕಪಲಲ್ಲೇ ಆಗಬೇಕು. ನಾವು ಹೇಳಿದ್ವಿ ಯಾವಾಗಲೂ ಆರ್ತಿ ಅಲ್ಲ, ಸಾಮಾನ್ಯವಾಗಿ ಬೇರೆ ರೈಡ್ಸು ಸಹ ಎಂಟರ್ಟೈನ್ ಮಾಡು ಅಂತ. ಇಲ್ಲ ನನಗೆ ಇದೇ ರೈಡ್ಸ್ ಬೇಕು ಅಂತ ಅವ್ರು ಒಂದೇ ಹಠ. ಹಾಗೆ ಮತ್ತು ಟಾಯ್ಸ್ ಎಲ್ಲ ಮಾಡ್ತಿದ್ರು, ಪಾಪ್ಕಾರ್ನ್ ಎಲ್ಲ ಇತ್ತು, ಅದು ಫುಡ್ಸ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಇತ್ತು, ಕಾಟನ್ ಕ್ಯಾಂಡೀಸ್ ಅದೆಲ್ಲ ಇತ್ತು. ಮಕ್ಕಳಿಗೆ ಏನೇನು ಬೇಕು ಎಲ್ಲ ಇತ್ತು ಅದರೊಳಗೆ. ಎಂಟ್ರಿ ಫೀಸ್ 5 dirhams ಓನ್ಲಿ ಫಾರ್ ದ ಎಂಟ್ರಿ, ನಾಟ್ ಫಾರ್ ಎನಿ ರೈಡ್ಸ್. ಯಾವ ರೈಡ್ಸು ಇಲ್ಲ, ಅದೆಲ್ಲ ಎಕ್ಸ್ಟ್ರಾ ಚಾರ್ಜಸ್. ಇವನ್ ಕಾರ್ಡ್ ಥರನಿತ್ತು, ಆ ಕಾರ್ಡಿಗೆ ನೀವು 100-200 dirhams ಎಷ್ಟು ಬೇಕಿದ್ರು ರೀಚಾರ್ಜ್ ಮಾಡ್ಬೋದು. ಅದ್ರ ಪ್ರಕಾರ ಆ ಕಾರ್ಡ್ ಎಲ್ಲಿವರೆಗೂ ಖಾಲಿ ಆಗ್ತದೆ ನೋಡಿ ಅಲ್ಲಿವರೆಗೂ ನಮಗೆ ರೈಡ್ಸ್ ಮಾಡೋದು. ಮೇಲೆ ಹೋಗೋ ಕೆಳಗೆ ಬರುವ ರೈಡ್ಸ್ ಬಂಪಿ ಕಪಲ್ ಅದು ಹೋಗು ಅಂತ ಹೇಳಿದ್ವಿ ನಾವು. ಇಲ್ಲ ನನಗೆ ಅದು ಬೇಡ, ನಾವು ಹೇಳಿದ್ದು ಬಂಪಿ ಕಪಲ್ಗಿಂತ ಇದು ತುಂಬ ಚೆನ್ನಾಗಿರ್ತದೆ ಇಷ್ಟ. ಇಲ್ಲ ನನಗೆ ಇದೇ ಬೇಕು. ಅದು ನೈಟಿಗೆ ಮಾತ್ರ ತುಂಬ ಎಕ್ಸೈಟ್ಮೆಂಟಲ್ಲಿದ್ದ ನನಗೆ ಆ ರೈಡಲ್ಲಿ ಆಡಬೇಕು, ಈ ರೈಡಲ್ಲಿ ಆಡಬೇಕಂತ. ಆದರೆ ಇಲ್ಲಿ ಎಲ್ಲ ರೈಡಲ್ಲಿ ಆಡಲಿಕ್ಕೂ ಸಹ ಅವರೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಈ ಏಜ್ ಮಕ್ಕಳಿಗೆ ಇದೇ ರೈಡ್ಸ್ ಅಂತ ಇರ್ತದೆ. ಅದು ಚಿಕ್ಕ ಮಕ್ಕಳಿಗೆ ತುಂಬ ರೈಡ್ಸ್ ಇತ್ತು. 5 ವರ್ಷದ ಒಳಗಿನವ್ರಿಗೆ ಮತ್ತು ಒಂದು 10 ವರ್ಷದ ಅಂಥವ್ರಿಗೆ ತುಂಬ ರೈಡ್ಸ್ ಇತ್ತು. ನೈತಿಗೆ ಸಹ ನನಗೆ ಫೋರ್ಸ್ ಮಾಡಿದೆ, ಕೂತ್ಕೊಳ್ಳಿ ಬನ್ನಿ ನನ್ನ ಜೊತೆ ಒಂದು ರೈಡಿಗೆ ಅಂತ. ನಾನು ಸಹ ಟ್ರಯಲ್ ಮಾಡಿದೆ. ಅದು ಸಹ 13 ವರ್ಷದ ನಂತರ ಫಸ್ಟ್, ಅಂದರೆ ನಾನು ನನ್ನ ಅಣ್ಣ ಅತ್ತಿಗೆ ಮಮ್ಮಿ 13 ವರ್ಷದಿಂದ ಬ್ಯಾಂಗ್ಳೂರಲ್ಲಿ ವಂಡರ್ಲಾ ಅಲ್ಲಿ ಟ್ರೈ ಮಾಡಿದ್ವಿ. ಅದ್ರ ನಂತರ ಇದೇ ಫಸ್ಟ್ ಟೈಮ್ ನಾನು ಕೂತಿದ್ದು. ವಾಪಸ್ ಫಸ್ಟ್ ಚೆನ್ನಾಗಿತ್ತು, ಮತ್ತಂತೂ ಯಾಕೆ ಕೂತ್ನೋ ಅಂತ ಅನಿಸ್ತು. ಅಷ್ಟು ತಲೆ ಎಲ್ಲ ಒಂಥರ ಗಿರ್ರ ತಿರುಗ್ಲಿಕ್ಕೆ ಶುರು ಆಯಿತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗೋದು. ತಲೆ ಅಂತೂ ಒಟ್ರಾಸಿ ಗಿರ್ರ ತಿರುಗಲಿಕ್ಕೆ ಶುರು ಆಯಿತು. 2 ದಿವಸ ಬೇಕು ನನ್ನ ತಲೆ ಸರಿ ಮಾಡ್ಕೊಳ್ಳಿಕ್ಕೆ. ಹಾಗೆ ಮತ್ತೆ ಯಾವ ರೈಡಿಗೂ ಸಹ ನನಗೆ ಬೇಡ ಟ್ರಯಲ್ ಮಾಡೋದು ಅಂತ ಸಹ ಅನಿಸಿತು. 3 ವರ್ಷದ ಎಕ್ಸ್ಪೀರಿಯನ್ಸ್ ಏನೋ ಒಂಥರ ಚೆನ್ನಾಗೂ ಸಹ ಇತ್ತು. ಆ ತಲೆ ಎಲ್ಲ ಗಿರ್ರ ಅನ್ನುವಾಗ ಬೇಡ ಇತ್ತು ಅಂತಲೂ ಅನಿಸ್ತಾ ಇತ್ತು. ಏನೋ ಒಂಥರ ಮಕ್ಕಳಿಗೆಲ್ಲ ಇದೆಲ್ಲ ಫನ್, ಮಸ್ಟ್ ಟ್ರೈ ಅಂತ ಹೇಳಲೇಬೇಕು. ದೊಡ್ಡವ್ರು ಸಹ ಟ್ರೈ ಮಾಡ್ತಿದ್ರು, ಇಲ್ಲ ಅಂತಿಲ್ಲ. Oh my God. ಅಮ್ಮ ತುಳಿಯೋದು ಬಿಟ್ಟಿದೆ. वो भयंकर रिस्किया. अम्मा तुला बेबीला का
ಅಮ್ಮ ಪೂಡಿಗೆ ಆತೀನಿ ಓ ಬೇಬಿ ಅವು ರಟ್ಟುವ ಅದ್ರ ಇಂಚ ಅನ್ಕೊಂಡು ಬಂಪಿ ಕೆಫಲಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಈ ಪಾರ್ಕಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಫೆಸ್ಟಿವಲ್ ಸಿಟಿಯಲ್ಲಿ ಎಲ್ಲಿ ಬೇಕಿತ್ತು ಸೀಟಿಂಗ್ ಫೆಸಿಲಿಟೀಸ್ ಆಯಿತು. ಹಾಗೆ ಬಂಪಿ ಕೆಫಲಲ್ಲಿ ಸಹ ಸೇಮ್ ಇತ್ತು. ಇದಕ್ಕೆ ಏನು ಅಂತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಪರ್ಫೆಕ್ಟ್ ನೇಮ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಂಪಿ ಕೆಫಲ್ ಹತ್ರ ಮಕ್ಕಳು ಆಡುವಾಗ ಪೇರೆಂಟ್ಸ್ ನೋಡಿ ಕೂಡಲಿಕ್ಕೆ ಸೋಫಾ ಸೆಟ್ಟೆಲ್ಲ ಸೈಡಲ್ಲಿ ಸೆಟಪ್ ಮಾಡಿದರು. ಹಾಗಾಗಿ ಮಕ್ಕಳು ಎಷ್ಟೊತ್ತು ಆಡಿದ್ರು ಪೇರೆಂಟ್ಸಿಗೆ ಏನು ಸಾಕು ಬೋರು ಅಂತ ಆಗ್ತಿಲ್ಲ. ಇಲ್ಲಿ ಮಕ್ಕಳೆಲ್ಲ ತುಂಬ ಜೋರು, ಯಾವ್ಯಾವ ಥರ ಸರ್ಕಸ್ ಎಲ್ಲ ಮಾಡ್ತವೆ ನೋಡಿ ಇಲ್ಲೆಲ್ಲ. ಜಿಯಾ ಇಲ್ಲಿ ಆದ ಮೇಲೆ ಸಮಾಧಾನ ಆಯಿತು ಮತ್ತು ಬೇರೆ ರೈಡ್ಸ ಟ್ರೈ ಮಾಡಲಿಕ್ಕೆ ಶುರು ಮಾಡಿತು. ಒಂದೇ ಇದ್ದದ್ದು ಇದೊಂದೊಂದೇ ಆಡುವುದು, ಅವಳಿಗೊಂದು ಏನಂತೀವಿ ಅದರ ಒಂದೇ ಆಟದಲ್ಲಿ ಸ್ಟಿಕ್ ಆಗಿದ್ಲು. ಇದರಲ್ಲಿ ಆದ ನಂತರ ಬೇರೆ ಬೇರೆ ರೈಡ್ಸ್ ಟ್ರೈ ಮಾಡಲಿಕ್ಕೆ ಶುರು ಮಾಡಿದ್ವಿ. ಈಗ ನೆಕ್ಸ್ಟ್ ರೈಡ್ಸ ಟ್ರೈ ಮಾಡಿ ಶುರು ಮಾಡಿದ್ದೆ ಜೊತೆ. ತಿರ್ತು ಬಂದಾಗ ಬೇಕಾ హైట్ పోతుంది అట్లా పన్న ఇంకోడిగా What's your experience? Good? You enjoyed it? Experience? You enjoyed it? ಈ ರೈಡಿಗೆ ಜಿಯನಿಗೆ ಸಹ ಹೋಗ್ತೇನೆ ಅಂತ ಹಠ ಮಾಡ್ತಿದ್ಲು. ಆದರೆ ಅವರು ಕೇಳಲಿಲ್ಲ.
ಒಳಗೆ ಬಿಡಲಿಕ್ಕೆ ಅವಳು ತುಂಬ ಚಿಕ್ಕವಳಿದ್ದಾಳೆ, ಇಲ್ಲ ಇದರಲ್ಲಿ ಆಗೋದಿಲ್ಲ, ಇದು ರಿಸ್ಕ್ ಆಗಿದೆ ಅಂತ ನೈಟಿ ಕೂತ ನಂತರ ನೈಟಿ ಕೇಳಿದೆ. ಇದು ಒಂದೇ ನನಗೆ ಹೆದರಿಕೆ ಆದಂಥ, ಅಂದರೆ ತುಂಬ ಹೆದರಿಕೆ ಆದಂಥ ರೈಡ್ ಇದು. ಕೂತಿದ್ದು ಸಹ ಡೇಂಜರ್ ಅಂತ ನಾವು ಸಹ ನೆನ್ಸಿದ್ವಿ. ಮತ್ತು ಒಳ್ಳೆಯದಾಯಿತು, ಅವಳು ಸಹ ಬಿದ್ದ ಇಲ್ಲದೆ, ಅಂದರೆ ಆ ರೈಡ್ ಆಗಿದ್ದು ನನ್ನ ಬಿದ್ದಲೇ ಇರೋದು ಅಂತ. ಇದಂತೂ ಇನ್ನೂ ಚೆನ್ನಾಗಿತ್ತು ಅಂತ ನೈಟಿ ಕೇಳಿದೆ. ನೆಕ್ಸ್ಟ್ ಟೈಮ್ ಹೋದರೆ ನನಗೆ ಸಹ ಒಂದು ಟ್ರೈ ಮಾಡಬೇಕಂತ ಇದೆ. ಈತೇನಾ ಒಂದು How is your experience? How is your experience? It's good. Ask baby. ಫೈನಲಿ ಬಂದ್ವಿ. ಮತ್ತೆ ನಮಗೆ ಬ್ಯಾಬಿಗೆ ಟಚ್ ಮಾಡಿ ಬಾಕಿ ಇತ್ತಲ್ಲ ಇಟ್ಕೊಳ್ಳೋದು ಫೋಟೋ ತೆಗೆದು. ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ. ಒಬ್ಳು ಪಾಪ ಹುಡುಗಿ ಜಿಯನ್ನ ನೋಡಿ ತಗೋ ಇಟ್ಕೊ ಅಂತ ಕೊಟ್ಟು, ಜಿಯನಿಗೆ ದೊಡ್ಡದಾಗ ಹೆದರಿಕೆ ಸಹ ಆಯಿತು, ಬೀಳ್ಸ್ಲಿಕ್ಕೆ ಅಂತ ಚಿಕ್ಕ ಮರಿಯನ್ನು ಫಸ್ಟ್ ಟೈಮ್ ಅವ್ನ ಲೈಫಲ್ಲಿ ಪ್ರಾಣಿನ ಮುಟ್ಟುದಂದ್ರೆ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಅಂತ ಅನಿಸ್ತದೆ ಫ್ರೆಂಡ್ಸ್.